ನಿಮ್ಮ ಒಂದು ನಿಲುವು ಸರ್ಕಾರ? ನೋಡಿ, DCM ಅವರ ಸ್ಟೇಟ್ಮೆಂಟ್ ಏನಿದೆ ಅದನ್ನು ಕೂಡ ನಾನು ಜಿಲ್ಲಾ ಪ್ರವಾಸದಲ್ಲಿ ಇರೋದ್ರಿಂದ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀನಿ. ಆದ್ರೆ ಒಂದು ಮಾತನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಾವೆಲ್ಲರೂ ಧರ್ಮಸ್ಥಳ ಮಂಜುನಾಥನ ಭಕ್ತರು, ಬಹಳಷ್ಟು ನಾವು ಪಾಲಿಸ್ತೀವಿ, ನಡ್ಕೊಳ್ತೀವಿ. ಅದರಲ್ಲೂ ವಿಶೇಷವಾಗಿ ವೀರೇಂದ್ರ ಹೆಗಡೆಜಿಯವರ ಮತ್ತು ಅವರ ಯಾರ್ಯಾರು ಧರ್ಮಸ್ಥಳ ಸಂಘ ಮಾಡ್ಕೊಂಡು ಕೆಲಸ ಮಾಡೋದಾಗ್ಲಿ ಅಥವಾ ಸಾಮಾಜಿಕ ಬದ್ಧತೆ ಕಾಳಜಿಯನ್ನ ಇಟ್ಕೊಂಡು ಅನೇಕ ಸಾಮಾಜಿಕ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಮಹಾಪ್ರಸಾದ ಅಂತ ಒಂದು ಅನ್ನದಾಸೋಹವನ್ನ ಮುಂದೆ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅದೆಲ್ಲ ನಮಗೆ ಆದರ್ಶ. ನಾನು ಇಷ್ಟನ್ನೇ ಮಾತಾಡ್ತೀನಿ ಹೊರತಾಗಿ SIT ತನಿಖೆ ನಡೀತಾ ಇದೆ. ಇದು ಷಡ್ಯಂತ್ರ ಗಿರಿಯಂತ್ರ ಅದೆಲ್ಲ ನಮ್ಮ DCM ಅವರಿಗೆ ಚೆನ್ನಾಗಿ ಗೊತ್ತಿದೆ. ಮತ್ತು ಅವರ ಒಂದು ಏನು DCM ಅವರು ಏನು ಸೆಂಟೆನ್ಸ್ ಹೇಳಿದ್ದಾರೆ, ಒಂದು ವ್ಯಾಖ್ಯಾನ ಮಾಡಿದರೆ ಅದಕ್ಕೆ ನಾನು ಕೂಡ ಧ್ವನಿಗೂಡಿಸ್ತೀನಿ ಅಂತ ಹೇಳ್ತೀನಿ. ನೋಡಿ, ನಾನು ಒಂದೇ ಸೆಂಟೆನ್ಸ್ ನಲ್ಲಿ ಹೇಳಿದೆ, ನಮ್ಮ DCM ಅವರು ಹೇಳಿರುವ ವಾಕ್ಯಗೆ ನಾನು ಧ್ವನಿಯನ್ನ ಕೂಡಿಸ್ತೀನಿ. ಗುಂಡೂರಾವ್ ಅವರು ಕೂಡ ಹೇಳಿದ್ದಾರೆ, ಅವರು ಕೂಡ ಷಡ್ಯಂತ್ರ ಈಗ ಅಪಪ್ರಚಾರ ನಡೀತಾ. ನೋಡಿ, ಅದು ಏನ್ ಷಡ್ಯಂತ್ರ ಅಂತ ಹೋಮ್ ಮಿನಿಸ್ಟ್ರು, ಯಾಕಂದ್ರೆ ಬಹಳಷ್ಟು ಡೀಪ್ ರೂಟೆಡ್ ಆಗಿ ಇದು ತನಿಖೆ ಆಗ್ತಾ ಇರೋದ್ರಿಂದ ಹೋಮ್ ಮಿನಿಸ್ಟರ್ಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ನಾವು ಅರ್ಧಂಬರ್ಧ ತಿಳ್ಕೊಂಡು ಮಾತಾಡೋದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇಟ್ಕೊಂಡು ಅದು ತಪ್ಪಾಗುತ್ತೆ. ಬಟ್ ನಮ್ಮ DCM ಅವರು ನಿನ್ನೆ ಸದನದ ಒಳಗೆ ಸದನದ ಹೊರಗೆ ಏನ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ, ಧರ್ಮಸ್ಥಳದ ಮಹಾಭಕ್ತರು ನಾವೆಲ್ಲರೂ ಅಂತ ಏನ್ ಹೇಳಿದ್ದಾರೆ, ಅವರು ಷಡ್ಯಂತ್ರದ ಬಗ್ಗೆ ಹೇಳಿದ್ದಾರೆ, ಅದಕ್ಕೆ ಧ್ವನಿಯಾಗಿ ಅದಕ್ಕೆ ಸಹಕಾರವಾಗಿ ನಾನು ಇರ್ತೀನಿ ಅಂತ ನಾನು ಹೇಳ್ತೀನಿ.